ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗಿದ್ದೀನಿ. ನಾನು ಇವತ್ತು ಮತ್ತೊಂದು ರೆಸಿಪಿಯೊಂದಿಗೆ ಬಂದೇನಿ ನೋಡ್ರಿ. ಇದು ಯಾವ ಭಾಜಿ ಅಂತಂದ್ರೆ ಬೀನ್ಸ್, ಕ್ಲಸ್ಟರ್ ಬೀನ್ಸ್ ಅಂತಾರಲ್ರಿ ಅದು. ಇದು ಹೆಂಗೆ ಮಾಡೋದು, ಅದಕ್ಕೆ ಏನೇನು ಸಾಮಾನು ಬೇಕಂತ ಹೇಳಿ ನೋಡ್ಕೊತ ಹೋಗೋಣ ಬರ್ರಿ. ಯಾರ್ಯಾರು ನಮ್ಮ ವಿಡಿಯೋ ನೋಡಕತ್ತಿರಲ್ರಿಪ್ಪ, ಎಲ್ಲರೂ ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ಬೇಕಂತಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆಮೇಲೆ ಲೈಕ್ ಶೇರ್ ಮಾಡಿರಿ, ಕಮೆಂಟು ಮಾಡಿರಿ. ಯಾರ್ಯಾರು ನಿಮ್ಗೆ ಒಂದು ಸ್ವಲ್ಪರ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲ ಸ್ವಲ್ಪ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ. ನೋಡಿರಿ, ಕ್ಲಸ್ಟರ್ ಬೀನ್ಸ್ ಇರ್ತೈತಲ್ಲ, ಅವನ್ನ ನಾನು ಈ ರೀತಿ ಕಟ್ ಮಾಡಿಟ್ಕೊಂಡೇನಿ, ಮುರಿದಿಟ್ಕೊಂಡೇನಿ. ಅವನ್ನ ನೀರೊಳಗೆ ಹಾಕ್ಕೊಳ್ಳೋಣ್ರಿ. ಈಗ ನೀರು ಹಾಕ್ಕೊಂಡು ತೊಳ್ಕೊಂಡು ಇಟ್ಕೊಳ್ಳೋನು. ಆಮೇಲೆ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಡೋಣ್ರಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಒಂದು 2-3 ಸ್ಪೂನ್ ಎಣ್ಣೆ ಕಾಯಿಲ್ರಿ ಅದು ಒಂದು ಸ್ವಲ್ಪ. ಆಮೇಲೆ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಅವನ್ನ ಹಾಕೋಣಂತ. ನೋಡಿರಿ, ಎಣ್ಣೆ ಕಾದೈತೆ ನಮ್ದೀಗ. ಈಗ ಬೀನ್ಸ್ ಎಣ್ಣೆ ಕಾದಿರ್ತೈತಲ್ಲ, ಅದಕ್ಕೆ ಹುಷಾರಾಗಿ ಮಾಡ್ಕೊರಿ. ನೋಡಿರಿ, ಬೀನ್ಸೀಗ ಫ್ರೈ ಮಾಡ್ಕೊಳ್ಳೋಣಂತ. ಚೆಂದಂಗೆ ಹುರ್ಕೋಬೇಕ್ರಿ ಇವನ್ನ. ಎಷ್ಟು ಚಂದ ಹುರ್ಕೋತೀವಿ ಅಷ್ಟು ಭಾಜಿ ಮಸ್ತಾಗಿ ಬರ್ತೈತಿ. ಚಪಾತಿಗಂತೂ ಹೇಳಿ ಮಾಡಿಸಿದ ಪಲ್ಯ ನೋಡ್ರಿ ಇದು. ನಾನು ಈ ರೀತಿ ಕ್ರಾಸ್ ಮೇಲೆ ಕಟ್ ಮಾಡ್ಕೊಂಡೇನಿ, ಅಂದ್ರೆ ಬೀಜ ಅದು ಎಲ್ಲ ಅದ್ರೊಳಗನೆ ಇದನ್ನು ಇರ್ತೈತೆ ಅಂಥೇಳಿ ಸ್ವಲ್ಪ ದೊಡ್ಡ ಕ್ರಾಸ್ ಮೇಲೆ ಕಟ್ ಮಾಡ್ಕೊಂಡೇನಿ ನೋಡ್ರಿ. ಅದಕ್ಕೆ ಮತ್ತೆ ಏನೇನು ಬೇಕಂದ್ರೆ ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ ಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಉತ್ತರ ಕರ್ನಾಟಕದ ಮಸ್ತ್ ಮಸಾಲೆ ಖಾರ, ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಂಡ್ರಿ. ಅವು ಕ್ಲಸ್ಟರ್ ಬೀನ್ಸ್ ಹುರಿದಿಟ್ಕೊಂಡಿದ್ದು ತೆಗೆದಿಟ್ಕೊಂಡೇನ್ರಿ, ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಈಗ ಮತ್ತೆ ಅದ ಬಾಣಲೆನ ಇಟ್ಟು ನಾವು ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕೋನು, ಸಾಸಿವೆ ಜೀರಿಗೆ ಹಾಕೋನು, ಕರಿಬೇವು ಹಾಕೋನು, ಆಮೇಲೆ ಉಳ್ಳಾಗಡ್ಡಿ ಹಾಕೊಂಡ್ರಿ. ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನೂ ಹಾಕೋನು. ಅದೆಲ್ಲ ಒಂದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ರೀ. ಕರೆಕ್ಟಾಗಿ ಫ್ರೈ ಆತಂತಂದ್ರೆ ಮಸ್ತಾಗಿರ್ತೈತೆ ರೀ ಇದು ಭಾಜಿ. ನೋಡಿರಿ, ಈಗ ಉಪ್ಪು ಹಾಕ್ಕೊಳಕತ್ತೇನೆ ರುಚಿಗೆ ತಕ್ಕಷ್ಟು. ಈಗ ಉಪ್ಪು ಈಗ ಹಾಕ್ಕೊಂಡ್ವಿ ಅಂದ್ರೆ ಉಳ್ಳಾಗಡ್ಡಿ, ಟೊಮೆಟೊ ನಮ್ದು ಲಘು ಫ್ರೈ ಆಗ್ತಾವಂತಂದು ಹೇಳಿ. ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳತ್ತೇನೆ, ಗರಂ ಮಸಾಲನೂ ಹಾಕ್ಕೊಳತ್ತೇನೆ ರೀ. ಈಗ ನೋಡಿರಿ, ಎಣ್ಣೆ ಬಿಡಾಕತ್ತೈತೆ ರೀ ಅದು. ಈಗ ಹುರಿದಿಟ್ಕೊಂಡಿದ್ದು ಬೀನ್ಸ್ ಇರ್ತಾವಲ್ರಿ, ಅವನು ಹಾಕೋಣಂತ. ಹಾಕಿ ಎಲ್ಲ ಈಗ ಕ್ರಾಸ್ ಮಾಡೋಣ್ರಿ ಅದನ್ನ. ಇದನ್ನು ನಾವು ಒಣ ಖಾರ ಹಾಕಿ ಮಾಡಿ ತೋರ್ಸಾಕತ್ತೇನೆ ಇವತ್ತು. ಹಸಿ ಖಾರ ಹಾಕಿ ಹಸಿಮೆಣ್ಸಿಕಾಯ್ದು ಪೇಸ್ಟ್ ಹಾಕಿ ಮಾಡ್ಕೋತಾರೆ. ಆ ರೆಸಿಪಿ ಬೇಕಂತಂದ್ರೆ ಎಲ್ಲರೂ ಕಮೆಂಟ್ ಮಾಡಿರಿ. ನಾನು ಅದನ್ನು ಸತ್ಯಕ್ಕೆ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೇನಂತ. ಇದಕ್ಕೆ ಹಸಿ ಕೊಬ್ಬರಿನೂ ಒಬ್ಬೊಬ್ರು ಹಾಕ್ತಾರೆ, ನಾ ಇವತ್ತೇನು ಹಾಕಾಕತ್ತಿಲ್ಲ. ಆಮೇಲೆ ಗುರೆಳ್ ಪುಡಿನೂ ಹಾಕ್ಕೋಬೋದು. ನಾ ಇವತ್ತೇನು ಹಾಕಾಕತ್ತಿಲ್ಲ, ಸಿಂಪಲ್ಲಾಗಿ ಮಾಡಿ ತೋರ್ಸಾಕತ್ತೇನೆ ನೋಡಿರಿ. ಫಟಾಫಟ್ ಅಂತ ಮಾಡ್ಕೋಬೋದು ಇವನ್ನ. ಮುರಿದಿಟ್ಕೊಂಡಿದ್ವಿ ಅಂತಂದ್ರೆ ಬೀನ್ಸ್. ಈಗ ನೋಡಿರಿ, ನೀರು ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಮೊದಲ ಹುರಿದಾವ, ಸ್ವಲ್ಪ ನೀರು ಹಾಕಿರ ಸಾಕು. ನಮ್ಗೆ ಸ್ವಲ್ಪ ರಸ ಜಾಸ್ತಿ ಬೇಕಂದ್ರೆ ನೀರು ಜಾಸ್ತಿ ಹಾಕೋಬೇಕ್ರಿ ಅಷ್ಟೆ. ನೋಡಿರಿ, ನಮ್ದು ಬೀನ್ಸ್ ಪಲ್ಯ ಕುದಿಯಾಕತ್ತೈತ್ರಿ. ಈಗ ಒಂದು ಅರ್ಧ ವಾಟೆ ಅಷ್ಟು ನೀರು ಹಾಕ್ಕೊಂಡೇನಿ ನಾನು. ಫುಲ್ ಡ್ರೈನೂ ಅಲ್ಲ, ಆಮೇಲೆ ರಸಪಲ್ಯನೂ ಅಲ್ಲ, ಮೀಡಿಯಮಾಗಿ ಮಾಡ್ಕೊಂಡೇನಿ ನೋಡಿರಿ ನಾ ಇವತ್ತು. ಭಾರಿ ಟೇಸ್ಟ್ ಆಗಿತ್ತು ರೀ ಬಾಜಿ ಅಂತೂ. ಯಾರ್ಯಾರಿಗೆ ನಮ್ಮ ವಿಡಿಯೋಗಳು ಇಷ್ಟ ಆಗತ್ತಾವಲ್ಲ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡ್ತಿರಲ್ಲ. ಆಮೇಲೆ ಸಬ್ಸ್ಕ್ರೈಬ್ ಆಗಲ್ದು ಯಾರ್ಯಾರು ನೋಡಕತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮ್ಮದು ಬೀನ್ಸ್ ಪಲ್ಯ ಈಗ ತಿನ್ನಕ್ಕೆ ರೆಡಿ ಆತ. ಬಿಸಿ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿನ್ನೋಣಂತ. ಎಲ್ಲರೂ ಒಮ್ಮೆ ಇದನ್ನು ಟ್ರೈ ಮಾಡಿ ಹೆಂಗಾಗೈತಂತೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.